ಈಗಷ್ಟೇ SSLC ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿರುವಂಥದ್ದು. ಕೋಲಾರ ಜಿಲ್ಲೆಯಲ್ಲಿ 625 ಅಂಕಕ್ಕೆ 624 ಅಂಕವನ್ನು ಗಳಿಸುವ ಮೂಲಕ ಚಿನ್ಮಯ ಶಾಲೆಯ ವಿದ್ಯಾರ್ಥಿನಿ ಲಕ್ಷ್ಮಿ ಅವರು ಸಾಧನೆಯನ್ನು ಮಾಡಿದ್ದಾರೆ. ಆ ವಿದ್ಯಾರ್ಥಿನಿ ಈಗ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಒಂದು ಒಳ್ಳೆಯ ಸಾಧನೆ ಮಾಡಿದ್ದೀರಿ. 625 ಅಂಕಕ್ಕೆ 624 ಅಂದರೆ ಅದು ಕಡಿಮೆ ಸಾಧನೆ ಅಲ್ಲ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಂಗೆ ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆದರೂ ಖುಷಿ ಆಗ್ತಿದೆ ತುಂಬ. ಓಕೆ, ಹೇಗಿತ್ತು ಪ್ರಿಪ್ರೇಷನ್ಸ್ ಹೇಗಿತ್ತು? ಮತ್ತು ಎಷ್ಟು ಅವರು ಓದ್ತಾ ಇದ್ರಿ? ತುಂಬ ಕಷ್ಟಪಟ್ಟು ಓದಿದ್ರಾ ಅಥವಾ ಫ್ಯಾಮ್ಲಿನಲ್ಲಿ ಪ್ರೆಷರ್ ತುಂಬ ಇತ್ತಾ ಹೇಗೆ? ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದೆ. ಲಿಮಿಟೆಡ್ ಟೈಮ್ ಇಟ್ಕೊಂಡು ಫಿಕ್ಸೆಡ್ ಹಾರ್ಸ್ ಅಂತ ಓದ್ತಿದ್ದೆ. ಫ್ಯಾಮ್ಲಿ ಪ್ರೆಷರ್ ಅನ್ನೋದು ಇಲ್ಲವೇ ಇಲ್ಲ ಅಂದ್ಕೊಳ್ಳಿ. ನಾನು ಎಷ್ಟು ಮಾರ್ಕ್ಸ್ ತೆಗೆದ್ರು ಅಕ್ಸೆಪ್ಟ್ ಮಾಡ್ತಿದ್ರು. ಒಂದು ಸಲ ಮಾರ್ಕ್ಸ್ ಕಡಿಮೆ ಬಂತು ಅಂದರೆ ನೆಕ್ಸ್ಟ್ ಟೈಮ್ ತೆಗಿ ಅಂತ ನನ್ನ ಕಾನ್ಫಿಡೆನ್ಸ್ ಕೊಡ್ತಿದ್ರು. ಪ್ರತಿ ಡೌನ್ಫಾಲಲ್ಲೂ ಜೊತೆಗಿರ್ತಿದ್ರು. ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೂ ಖುಷಿ ಆಗ್ತಿದೆ. ಈಗ ಜಿಲ್ಲೆನಲ್ಲಿ ಟಾಪರ್ ಆಗಿದ್ದೀರಿ, ಮತ್ತು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ, ಮತ್ತು ಏನಾಗಬೇಕು ಅಂದ್ಕೊಂಡಿದ್ದೀರಿ? ನಾನು ನೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀಟ್ ಮಾಡಿ ಡಾಕ್ಟರ್ ಆಗಿ. ತಂದೆ ತಾಯಿ ಹೇಗೆ ಸಪೋರ್ಟ್ ಮಾಡ್ತಿದ್ರು, ಮತ್ತು ನೀವು ಓದಿದಂಥ ಸ್ಕೂಲ್ನಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು? ಸ್ಕೂಲಲ್ಲಿ ಅಂತೂ ನಮ್ಮ ಟೀಚರ್ಸ್ ಅಂತೂ ಹೇಳೋದೇ ಬೇಕಿಲ್ಲ, ಫುಲ್ ಸಪೋರ್ಟ್ ಮಾಡ್ತಿದ್ರು. ಪ್ರತಿ ಸಲ ಕರೆದು ಕೌನ್ಸಿಲಿಂಗ್ ಥರ ಮಾಡ್ತಿದ್ರು ನಮಗೆ. ಎಲ್ಲೋಯ್ತು ಮಾರ್ಕ್ಸು, ಯಾಕೆ ಹೋಗ್ತಿದೆ, ನೆಕ್ಸ್ಟ್ ಟೈಮ್ ಬರಬೇಕು ನಿನಗೆ ಅಂತ ಇಂಡಿವಿಜುವಲ್ ಆಗಿ ಇಂಪಾರ್ಟೆನ್ಸ್ ಕೊಡ್ತಿದ್ರು ನಮಗೆ. ಟೀಚರ್ಸು, ಪ್ರಿನ್ಸಿಪಲ್ ಸರು ಎಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ. ನಮ್ಮ ಕ್ಲಾಸ್ ಟೀಚರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊತೀನಿ. ಅವರೇ ಪ್ರತಿ ಸಲ ಗೈಡ್ ಮಾಡ್ತಿದ್ರು ನನಗೆ. ಅಂದರೆ ಒಂದು ದಿನದಲ್ಲಿ ಎಷ್ಟು ಅವರ್ ಓದ್ತಾ ಇದ್ರಿ, ಮತ್ತು ಓದೋದಕ್ಕೆ ಅಂತ ಎಷ್ಟು ಸಮಯ ಮೀಸಲಿಡ್ತಾ ಇದ್ರಿ? 10th ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಬಟ್ ಬರ್ತಾ ನಾನೇ ಫಿಕ್ಸೆಡ್ ಅವರ್ಸ್ ಅಂತ 1-2-3 ಅವರ್ಸ್ ಇಟ್ಕೊಂಡು ಓದ್ತಾ ಇದ್ದೆ. ಚೆನ್ನಾಗಿ ಓದ್ತಿದ್ದೆ. ಕಡಿಮೆ ಬಂತು ಅಂತ ಯಾರು ಡಿಸಪಾಯಿಂಟ್ ಆಗೋಕ್ಕೆ ಹೋಗಬೇಡಿ. ಪೇರೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡ್ಕೊತಾರೆ. ಸ್ಟಡೀಸ್ ಒಂದೇ ಆಪ್ಷನ್ ಅಲ್ಲ, ತುಂಬ ಆಪ್ಷನ್ಸ್ ಇರುತ್ತೆ. ಡಿಸಪಾಯಿಂಟ್ ಆಗೋಕ್ಕೆ ಹೋಗಬೇಡಿ. ಜೊತೆಗೆ ವಿದ್ಯಾರ್ಥಿನಿಯ ತಂದೆ ತಾಯಿ ಇಬ್ಬರು ಕೂಡ ಶಿಕ್ಷಕರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಮಗಳ ಸಾಧನೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ನಾವೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಾವು ನಮ್ಮ ಶಾಲೆಗೆ ಬರುವಂಥ ಬಡ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಚೆನ್ನಾಗಿ ಹೇಳಿಕೊಟ್ರೆ ನನ್ನ ಮಕ್ಕಳು ಅದ್ರ ಮೇಲೆ ನನ್ನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನನ್ನ ನಂಬಿಕೆ. ನಾವು ಅವತ್ತಿಂದ ಆ ನಿಟ್ಟಿನಲ್ಲೇ ಹೋಗ್ತಾಯಿದ್ದೀವಿ. ನನ್ನ ಮಗನೂ ಇವತ್ತು ಮೆಡಿಕಲ್ ಮಾಡ್ತಿದ್ದಾನೆ, ಗೌರ್ಮೆಂಟ್ ಸೀಟೇ ಸಿಕ್ಕಿ. ಅದೊಂದು ನಮಗೆ ಖುಷಿ ಇದೆ ಸರ್. ಮೇಡಮ್, ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ತಾವು ಕೂಡ ಒಬ್ಬರು ಟೀಚರು, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮಗಳ ಸಾಧನೆ ಬಗ್ಗೆ? ಸಂತೋಷ ನನ್ನ ಮಗಳ ಸಾಧನೆ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ನಮ್ಮದು ತುಂಬ ದೊಡ್ಡ ಕುಟುಂಬ. ಅದರಲ್ಲಿ ಮಗಳ ಹೆಸರು, ಅದರಲ್ಲಿ ಹೆಣ್ಮಕ್ಳು ಓದ್ತಾರೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈ ಕಾಲ ತುಂಬ ಹೆಣ್ಮಕ್ಳಿಗೋಸ್ಕರನೇ ಇದೆ ಈ ಕಾಲ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಅದನ್ನು ಉಪಯೋಗಿಸ್ಕೋಬೇಕು. ಆ್ಯಂಡ್ ಆ್ಯಸ್ ಅ ಟೀಚರ್ ನಾನೇನು ಹೇಳೋದು ಅಂತಂದರೆ, ವಿದ್ಯೆ ಅನ್ನೋದು ಶಾಲೆಯಲ್ಲಿ ಕಲಿಸೋ ಪಾಠದಿಂದ ಬರೋದು ಅಥವಾ ಮಕ್ಕಳಿಗೆ ಎನ್ಕರೇಜ್ ಮಾಡಿದ್ರೆ ಬರುತ್ತೆ ಅನ್ನೋದು ಅದು ಸೆಕೆಂಡು. ಫಸ್ಟು ಸಂಸ್ಕಾರದಿಂದ ಬರುತ್ತೆ ಸರ್. ಯಾಕೆಂದರೆ ಇವತ್ತಿನ ಯುಗ ಹೇಗಿದೆ ಅಂತಂದರೆ, ಜಸ್ಟ್ ಎಲ್ಲರೂ ಇನ್ಫಾರ್ಮೇಷನ್ ಎಲ್ಲ ಕಡೆ ಸಿಗುತ್ತೆ. ಇನ್ಫಾರ್ಮೇಷನಿಂದ ನಾವು ಆದಷ್ಟು ಸ್ಟೂಡೆಂಟ್ಸು ಡೈವರ್ಟ್ ಆಗಬಾರ್ದು. ಎಜುಕೇಷನ್ ಅನ್ನೋದು ಅವ್ರ ಪ್ರಯಾರಿಟಿ ಅಂತ ಇಟ್ಕೊಂಡು ಮಾಡಬೇಕು. ಆ ಥರ ಡೈವರ್ಟ್ ಆಗಬಾರ್ದು ಅಂದರೆ ಮೊದಲು ಪೇರೆಂಟ್ಸು ಸಂಸ್ಕಾರ ಕೊಡಬೇಕು. ಅವ್ರ ಪೇರೆಂಟ್ಸ್ದೇ ಜವಾಬ್ದಾರಿ ಸರ್. ಇವತ್ತು ಗೌರ್ಮೆಂಟು ಇನ್ನಷ್ಟು ಆಪ್ಷನ್ಸ್ ಕೊಟ್ಟಿದೆ. SLC ಮುಗಿಸ್ಲೇಬೇಕು ಅನ್ನೋ ಉದ್ದೇಶಕ್ಕೆ ಆಪ್ಷನ್ಸ್ ಕೊಟ್ಟಿದೆ, ಮತ್ತೆ ಎಕ್ಸಾಮ್ ಬರೀರಿ ಅಂತ. ಆದ್ರೂ ಮಕ್ಕಳು ಹಾರ್ಡ್ ವರ್ಕ್ ಮಾಡೋದ್ರಿಂದ ಮಕ್ಕಳ ಭವಿಷ್ಯ ತಾವೇ ರೂಪಿಸ್ಕೋಬಹುದು. ಅವರ ರಿಸಲ್ಟು ಸಹ ಅದರದ್ದೇ ಫಲಿತಾಂಶ ಇರುತ್ತೆ. ಸೊ ದಯವಿಟ್ಟು ಪೇರೆಂಟ್ಸ್ ಎಲ್ಲರೂ ಮಕ್ಕಳನ್ನ ಎನ್ಕರೇಜ್ ಮಾಡಿ. ಬೈ ಚಾನ್ಸ್ ಎಲ್ಲ ಮಕ್ಕಳು ಒಂದೇ ಥರ ಓದದೇ ಇದ್ರೂ ಪರವಾಗಿಲ್ಲ, ಅವರನ್ನು ಗುರುತಿಸಿ ಅವರಲ್ಲಿರೋ ಟ್ಯಾಲೆಂಟನ್ನು ಅಂತ ಕೇಳ್ಕೊತೀನಿ ಸರ್. ಇದಿಷ್ಟು ವಿದ್ಯಾರ್ಥಿನಿ ಲಕ್ಷ್ಮಿ ಹಾಗೂ ಅವರ ಪೋಷಕರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.